ಪ್ರಾಪರ್ ತಮಿಳ್ನಾಡು ಅಂದ್ರೆ ಇಲ್ಲಿ ಮಾತಾಡ್ತಕ್ಕಂಥದ್ದು ಎಲ್ಲಾನು ಕನ್ನಡನೇ ಅಲ್ಲ, ಯಾರು ತಮಿಳಲ್ಲಿ ಮಾತಾಡಲ್ಲ ಇಲ್ಲಿ. ಯಾರು ತಮಿಳ್ 90% ತಮಿಳ್ ಬರೋದೇ ಇಲ್ಲ, ಬರಲ್ಲ, ಎಲ್ಲ ಕನ್ನಡ. ಬೋರ್ಡ್ ಎಲ್ಲ ನೋಡಿದೆ, ಎಲ್ಲ ಬೋರ್ಡ್ ಎಲ್ಲ ಕನ್ನಡಲ್ಲೇ ಇದೆ. ನೀವು ಬೇಗಿದ್ರೆ ನೋಡ್ಬೋದು, ಇಲ್ಲಿ ಸ್ಕೂಲ್ ಬೋರ್ಡ್ ಕೂಡ ಕನ್ನಡಲ್ಲೇ ಇದೆ, ಎಲ್ಲಾನು ಕನ್ನಡನೇ ಇರುತ್ತೆ. ग्रीन हाउस फूला डाली थी इसमें, फूला, हाँ फूला, हाँ बनाना, खुशी होंडा, लेबर रूम पूरा आम का बाग है। मामूली गिरते रहते कांपौंड नहीं, बराबर कहा तो से खाना गिरते नहीं। पूरा आम का बाग है। फूला यहाँ ही ना, यहाँ ही देखो ना, गड़ा है, देखो फिर गड़ा है यहाँ, गड़ा है। जाने 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 लंबा फिराना। जाने 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 निकलते हैं। पूरा पूरा गुलाब के नहीं है, पता है ये छोटा फूल है। हाँ हाँ शाम का नहीं है। यहाँ रेडी कर लेते हैं, देखो है ना ग्रीन हाउस का। क्या एक एकड़ रिंगी होता चाहिए नहीं, अंदर लंबी है ना। अच्छा ऐसा चलना तो कहाँ जाना है पूरा? हाँ वो ड्रम करने जाना, गाड़ी का बैठ चला, गाड़ी बैठने का ना पैपा ही ना कितने कर या? हाँ एक एकड़ नहीं, क्या डाल दी इसमें? हाँ हाँ फुल। देखो गाइस फुल के वास्ते, देखो गाइस फुल के वास्ते जो गाइस फुल के वास्ते है पैपन डाल को ही सब पूरा ग्रीन हाउस बनाने के वास्ते, ग्रीन हाउस। हाँ यूट्यूब में डालना है। हाँ क्या डालते हैं इसमें? हाँ ग्रीन हाउस सर को डालो नहीं, अब इसमें तुम्हारे बाग में अब इसमें क्या ग्रीन हाउस बना रही है इसमें? हाँ डाल रहे सो। बोला कौन सा फूल? रोज। रोज की है
कैसा तुम्हारा इसमें इंफॉर्मेशन है? तो अब तुम्हें इसमें डालना है, तुमने आइडिया कैसा मिला ऐसे? आइडिया हाँ आइडिया का तो हमें रहता ना करते रहते नहीं, पहले से पुलिस डाल रही थी तुम्हें। हो अब कितना आता खर्चा ऐसे एक एकड़ को? एकड़ को एक पैसे का 35 लाख आता 35 लाख टोटल पूरा, टोटल शेड गिड पूरा मिला के पूरा मना करते 40 लाख होता 40 लाख का खर्चा एक एकड़ को। गवर्नमेंट सब्सिडी सब्सिडी नहीं कहते हैं ना? मिलता सब्सिडी मिलता हाँ सब्सिडी को नहीं बना रहे हाँ। अब तुम्हें 40 लाख इसमें इन्वेस्ट करे तो तुमना नफा आते रहते हाँ आते रहते नहीं कैसा? हर दिन कटिंग की फुल, हर दिन नहीं, एक दिन छोड़ के एक दिन कटिंग एक दिन छोड़ को एक दिन फुल कटिंग। अब इसमें तुम्हें झाड़ डाले तो फूल आने कितने महीने? 3 महीना 3 महीने लगती फूल। हाँ, और दिन को कितने फूला निकाला जाता है इसमें? 500 तोला निकले जा हाँ 500 दिन को 500 फूल। क्या रेट एक फूल? पंच एक पंच। हाँ हाँ हाँ, पूरा तुम्हें पैक करके दिया दूंगा बाजार में। हमें हमें ओनली फैब्रिकेटर हमें हाँ ये बनाने वाले हमें अच्छा, वो ये ग्रीन हाउस बनाने का रहने का इन्हें इसका ओनर ये कौन है इनो? का हाँ हाँ सर ಸರ್ ಬನ್ನಿ ಅಲ್ಲೇ. ನಿಮ್ಮ ಹೆಸರು ಸರ್? ಹೇಮಂತ್ ಅಂತ. ಹೇಮಂತ್ ಸರ್, ನೀವು ಗ್ರೀನ್ ಹೌಸ್ ಮಾಡ್ತಾ ಇದ್ದೀರಲ್ಲ, ಹಿಂದಿ ಬರ್ತಾ ಹೆಂಗೆ? ಕನ್ನಡನೇನಾ? ಸರಿ, ಅದೇ ಗ್ರೀನ್ ಹೌಸ್ ನೀವು ಮಾಡ್ತಾ ಇದ್ದೀರಲ್ಲ, ಇದಕ್ಕೆ ಹೆಂಗೆ ಸ್ವಲ್ಪ ನೀವು ಉದ್ಯೋಗ ಎಲ್ಲ ಮಾಡೋದು ಇದರಲ್ಲಿ? ಹೆಂಗೆ ಅಂತಂದ್ರೆ ಫಸ್ಟ್ ನೋಡಿ ಸರ್, ಈಗ ಫಸ್ಟ್ ಫೌಂಡೇಶನ್ ಗ್ರೌಂಡಿಂಗ್ ಮಾಡಬೇಕು. ಓಕೆ, ಗ್ರೌಂಡಿಂಗ್ ಮಾಡೋದಕ್ಕೆ ಬೇಕಾದಂತ ಮೆಟೀರಿಯಲ್ ಏನಿದೆ, ಈಗ ಮೆಟೀರಿಯಲ್ಸ್ ಫಸ್ಟ್ ತಗೋಬೇಕು. ಫಸ್ಟ್ ಮಾರ್ಕಿಂಗ್ ಮಾಡಿ, ಮಾರ್ಕಿಂಗ್ ಆದ್ಮೇಲೆ ಆಮೇಲೆ ಫಸ್ಟ್ ಇದು ಹೊಡಿಬೇಕು, ಗುಣಿ ಹೊಡಿಬೇಕು. ಗುಣಿ ಹೊಡೆದಿದ್ದಾದ ನಂತರ ಆಮೇಲೆ ಏನಿದೆಯೋ ಈ ಫೌಂಡೇಶನ್ ಕಾಲಮ್ ಬರುತ್ತಲ್ಲ, ಕಾಲಮ್ ಡ್ರೆಸ್ಸಿಂಗ್ ಮಾಡಿಸ್ಕೊ ಬಂದು ಆಮೇಲೆ ಕಾಂಕ್ರೀಟ್ ಹಾಕಿ ಇದು ಮಾಡಿ, ನೆಕ್ಸ್ಟ್ ಈಗ ಡ್ರೆಸ್ಸಿಂಗ್ಗಳು ಮೇಲ್ಗಡೆ ಎಲ್ಲ ಡ್ರೆಸ್ಸಿಂಗ್ ಮಾಡ್ಕೊಂಡು, ಈಗ ಮೆಟೀರಿಯಲ್ ಬಂದಿದೆಯಲ್ಲ, ಮೆಟೀರಿಯಲ್ ಬಂದಿರೋದ್ರಿಂದ ಡ್ರೆಸ್ಸಿಂಗ್ ಮಾಡ್ಕೊಂಡು ಆಮೇಲೆ ಮುಂದೆ ಪ್ರೊಸೀಡ್ ಮಾಡ್ಬೇಕು ಏನಿದೆಯೋ. ಈಗ ನಿಮ್ಗೆ ಇದು 1 ಎಕರೆ ನೀವು ಗ್ರೀನ್ ಹೌಸ್ ಮಾಡಕ್ಕೆ ಎಷ್ಟು ಖರ್ಚು? ಅದು ಖರ್ಚು ಬಂದು 40,000 ಒಂದು 40 ಲ್ಯಾಕ್ ಬರುತ್ತೆ ಸರ್. 40 ಲ್ಯಾಕ್ ಗ್ರೀನ್ ಹೌಸ್ ಮಾತ್ರ, ಗ್ರೀನ್ ಹೌಸ್ ಮಾಡಕ್ ಮಾತ್ರ. ಹೌದು. ಸಬ್ಸಿಡಿ ಅದಕ್ಕೆ ಹೆಂಗೆ? ಇದು ಸಬ್ಸಿಡಿ ಏನಿಲ್ಲ ಸರ್, ನಾವೇ ಓನ್ ಆಗಿ ಮಾಡಿಸ್ತಿದ್ವಿ. ನೀವೇ ಮಾಡ್ತಿದ್ದೀರಾ? ಗೌರ್ಮೆಂಟ್ ಇಂದ ಸಬ್ಸಿಡಿ ಸಿಗುತ್ತಲ್ಲ ಮಾಡಿದ್ರೆ? ಗೌರ್ಮೆಂಟ್ ಇಂದ ಸಬ್ಸಿಡಿ ಸಿಗುತ್ತೆ, ಬಟ್ ಆದ್ರೆ ನಾವು ಸಬ್ಸಿಡಿಗೆ ಏನು ಟ್ರೈ ಮಾಡ್ತಿಲ್ಲ. ಈಗ ಯಾವುದೇ ತರ ವರ್ಕ್ ಆರ್ಡರ್ ಕೊಡ್ತಿಲ್ಲ. ಯಾಕೆ? ಇಲ್ಲಿ ತಮಿಳ್ನಾಡಲ್ಲಿ ಬಂದು ಈಗ ವರ್ಕ್ ಆರ್ಡರ್ ಎಲ್ಲೂ ಇಲ್ಲ. ಈ ರೈತರಿಗೆ ಎಲ್ಲ ಮಾಡ್ತಾರಲ್ಲ ಸರ್, ಚೆನ್ನಾಗಿದೆಯಲ್ಲ ಸರ್. ಈಗ ತಮಿಳ್ನಾಡಲ್ಲಿ ಬಂದು ಎಲೆಕ್ಷನ್ ಹತ್ರ ಬರ್ತಾ ಇರೋದ್ರಿಂದ ವರ್ಕ್ ಆರ್ಡರ್ ಎಲ್ಲ ಸ್ಟಾಪ್ ಮಾಡಿದಾರಾ? ಇದು ಬಂದು ತಮಿಳ್ನಾಡು ಬಾರ್ಡರ್ ಆಗಿರೋದ್ರಿಂದ ವರ್ಕ್ ಆರ್ಡರ್ಸ್ ಎಲ್ಲ ಸ್ವಲ್ಪ ಕ್ಲೋಸ್ ಆಗಿದೆ. ಈಗ ವರ್ಕ್ ಆರ್ಡರ್ಸ್ ಬಂದ್ಮೇಲೆ ಏನಾದ್ರು ಟ್ರೈ ಮಾಡ್ಬೇಕು. ಈಗ ವರ್ಕ್ ಆರ್ಡರ್ ಏನು ಇಲ್ಲ, ಅದಕ್ಕೋಸ್ಕರ ನಾವೇ ಓನ್ ಆಗಿ ಮಾಡಿಸ್ತಾ ಇದ್ದೀವಿ. ಇವಾಗ ನಿಮ್ಗೆ ಇದಕ್ಕೆ ಐಡಿಯಾ ಹೆಂಗೆ ಸಿಕ್ತು ಇದು ಇದ್ ಮಾಡಕ್ಕೆ, ಗ್ರೀನ್ ಹೌಸ್ ಹೂವು ಹಾಕಕ್ಕಂತ? ಐಡಿಯಾ ಅಂತಂದ್ರೆ ಏನಿಲ್ಲ ಸರ್, ಈಗ ಬೇಜಾನ್ ನಮ್ಮ ಸ್ನೇಹಿತರು, ನಮ್ಮ ಅಣ್ಣಂದಿರು ಎಲ್ಲ ಇಲ್ಲಿ ಪಕ್ಕದಲ್ಲಿ ಪಕ್ಕದೂರು ತಮ್ಮಾಪುರ ಅಂತಿದೆ. ಇಲ್ಲ ಗುಮ್ಲಾಪುರನೂ ಇದೆ, ಮತ್ತೆ ಗುಮ್ಲಾಪುರದಲ್ಲೂ ಬೇಜಾನ್ ಜನ ಹಾಕಿದ್ದಾರೆ. ಮತ್ತೆ ಇಲ್ಲಿ ತಮ್ಮಾಪುರ ಅಂತಿದೆ. ತಮ್ಮಾಪುರದಲ್ಲಿ ಸುಮಾರು ಏಕರೇಸ್ ಇದೆ. ಅಲ್ಲಿ ಬಂದು ತುಂಬಾ ನೀವು ಇಲ್ಲ ಅಂದ್ರೂ ಅಲ್ಲೆಲ್ಲ ಸರ್ಚ್ ಮಾಡಿದ್ರೆ ಒಂದು 80 ಏಕರ್ಸ್ ಮೇಲೆ ಗ್ರೀನ್ ಹೌಸ್ ಮಾತ್ರ. ಅಲ್ಲೀಗ ಅಲ್ಲಿ ಹಾಕಿರೋದ್ರಿಂದ ಎಲ್ಲರೂ ನಮ್ಮ ಅಣ್ಣ ಅವರೆಲ್ಲ ಸ್ವಲ್ಪ ನಮ್ಮ ರಿಲೇಷನ್ಸ್ ಜಾಸ್ತಿ ಜನ ಇದ್ದಾರೆ, ನಮ್ಮ ಮಾವಂದಿರು ಅವರೆಲ್ಲ ಇದ್ದಾರೆ. ಅವರೆಲ್ಲ ಸ್ವಲ್ಪ ಸಜೆಷನ್ ಕೊಟ್ಟು ಮಾಡಬೇಕು, ಇದೆಲ್ಲ ಮಾಡಿದ್ರೆ ನಿಮ್ಗೆ ಮುಂದೆ ಫ್ಯೂಚರ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ನಾವು ಅದನ್ನ ಈಗ ಡೆವಲಪ್ ಮಾಡ್ತಾ ಇದ್ದೀವಿ. ಇವಾಗ ನಿಮ್ಗೆ ಇದಕ್ಕೆ ಗ್ರೀನ್ ಹೌಸ್ ನೀವು ರೆಡಿ ಮಾಡ್ತಾ ಇದ್ದೀರಲ್ಲ, ಇದು ಟೋಟಲ್ ನಿಮ್ಗೆ ಗಿಡ ಬೆಳೆದಿ ಮಾಡಕ್ಕೆ ಎಷ್ಟು ತಿಂಗಳಾಗತ್ತೆ ಹೂವು ಬರೋ ತನಕ? ಸರ್, ಈಗ ಇದು ಪ್ರಾಪರ್ ಆಗಿ ಇದು ಏನ್ ಫೌಂಡೇಶನ್ ಹಾಕಿದಾರಲ್ಲ, ಇನ್ನು ಫೌಂಡೇಶನ್ ಹಾಕಿ 1 ಮಂತ್ಗೆ ಏನಾದ್ರು ನಮ್ಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ಅಂದ್ರೆ ಸ್ಟ್ರಕ್ಚರ್ ನಾವು ಆಮೇಲೆ ಪ್ಲಾಂಟೇಶನ್ ಸ್ಟಾರ್ಟ್ ಮಾಡಿದೀವಿ ಅಂತಂದ್ರೆ ಮಿನಿಮಮ್ ಏನಿಲ್ಲ 3 ಮಂತ್ಸ್ ಬೇಕೇ ಬೇಕು. ಗಿಡ ನಾವು ಎಲ್ಲ ಫಸ್ಟ್ ಈಗ ಗ್ರೀನ್ ಹೌಸ್ ರೆಡಿ ಆಗಿದೆ ಅಂದ್ರೆ ಒಂದು 15-20 ಡೇಸ್ ಬೇಕು ನಾವು ಒಳಗಡೆ ಇದು ವರ್ಕ್ ಮಾಡಿಸೋದಕ್ಕೆ. ಏನಂದ್ರೆ ಟ್ರಾಕ್ಟರ್ ಉಳಿಸೋದಕ್ಕೆ, ಗೊಬ್ಬರ ಅದೆಲ್ಲ ಪ್ರೊಸೀಡ್ ಮಾಡ್ಬೇಕಲ್ಲ, ಅದೆಲ್ಲ ಮಾಡೋದಕ್ಕೆ ಒಂದು 20-30 ಡೇಸ್. ಈಗ ಅದಕ್ಕೆ ಗಿಡಗೆಲ್ಲ ಡ್ರಿಪ್ ಇರಿಗೇಷನ್ ಮಾಡ್ಬೇಕಾ ನೀರಿಗೆ? ಹೌದು, ಡ್ರಿಪ್ ಇರಿಗೇಷನ್ ಎಲ್ಲ ಹೊಸದಾಗಿ ಮಾಡ್ಬೇಕು, ಹಳೇದು ಯಾವುದು ಆಗೋದಿಲ್ಲ. ಇದೆಲ್ಲ ನಮ್ದು ಹಳೇದು. ಫಸ್ಟ್ ನಾವೆಲ್ಲ ಬೇರೆ ಟೊಮೊಟೊ ಮತ್ತೆ ಶಾಮಂತಿ, ಬೀನ್ಸ್ ಆ ತರ ಬೆಳೀತಿದ್ದಂತ ಲ್ಯಾಂಡ್
ಇದು. ಈಗ ಗ್ರೀನ್ ಹೌಸ್ ಮಾಡಿದಾರೆ ಅಂದ್ರೆ ಡ್ರಿಪಿಸೇಷನ್ ಎಲ್ಲ ಬಂದು ಹೊಸದಾಗೆ ಮಾಡಬೇಕು. ಅದು ಬಂದು ನಿಮ್ಗೆ ಯಾವ್ದೂನು ಹಳೇದು ಮಾಡೋದಕ್ಕೆ ಆಗೋದಿಲ್ಲ. ಆಗಲ್ಲ. ಹೊಸದಾಗೆ ಡ್ರಿಪಿಸೇಷನ್ ಎಲ್ಲ ಬಂದು ಹೊಸದಾಗೆ ಮಾಡಬೇಕಾಗುತ್ತೆ. ನಾವೆಲ್ಲ ರೆಡಿ ಮಾಡ್ಕೊಂಡು ನಾವು ಪ್ಲಾಂಟೇಶನ್ ಮಾಡಿದಾಗಿಂದ 3 months ಬೇಕಾಗುತ್ತೆ. 3 ತಿಂಗಳು ಬೇಕು. ಹೌದು, 3 months ಫ್ಲವರ್ ಇವಾಗ ಯಾವ ಹಾರ್ವೆಸ್ಟ್ ಮಾಡೋದಕ್ಕೆ. ಸರ್ ಈಗ ಬಂದು ಇದು ಹೈಬ್ರಿಡ್ ಶಾಮಂತಿ ಅಂತ ಬರುತ್ತೆ. ಹೈಬ್ರಿಡ್ ಅಂತ ಬರುತ್ತೆ. ಅದ್ ಹಾಕಕ್ಕೆ ನಾವು ಪ್ರಯತ್ನ ಪಡ್ತಿದ್ವಿ. ಫೋಟೋ ಏನಾದ್ರು ಇದೆಯಾ ಸರ್? ಇಲ್ಲ ಸರ್, ಅದೇನಿಲ್ಲ, ಫೋಟೋ ಇಲ್ವಾ? ಇಲ್ಲ. ಓಕೆ. ಇವಾಗ ಇದ್ರಲ್ಲಿ ನೀವು ದಿಸ ಕಟಿಂಗ್ ಮಾಡ್ತೀರಾ ಹೆಂಗೆ ಹೂವು ಅವಾಗ? ಸರ್ ಅದು ಆ ಥರ ಅಲ್ಲ, ದಿವಸ ಬರೋದಿಲ್ಲ. 3 months ಆದ್ಮೇಲೆ ಒನ್ ಟೈಮ್ ಎಲ್ಲಾನು ಹೈಬ್ರಿಡ್ ಶಾಮಂತಿ ಬಂದು ಒಂದೇ ಸಲ ಹೂವು ಬರುತ್ತೆ. ಬ್ರಾಂಚಸ್ ಬಂದು ಈಗ ಬ್ರಾಂಚಸ್ ನಾವು ಒಂದ್ ಬ್ರಾಂಚಸ್ ಬಂದ್ರೆ ಒಂದೇ ಸಲ ಕಟಿಂಗ್ ಆಗುತ್ತೆ. ಬ್ರಾಂಚಸ್ ಬಂದು 5, 6 ಆ ತರ ಬಂದಿದೆ ಅಂತಂದ್ರೆ ಅದ್ ನಾವು ಬಂಚ್ ಮಾಡ್ತೀವಿ. ಒಂದಕ್ಕೆ ಬಂಚ್ ಒಂದು ಕಟ್ ಮಾಡ್ಕೊಂಡು ಒಂದು 5, 6 ಇಲ್ಲ 10 ಕಡ್ಡಿ ಕಟ್ ಮಾಡ್ಕೊಂಡು ಒಂದು ಬಂಚ್ ಮಾಡ್ತೀವಿ. ಆ ಬಂಚ್ ಮಾಡಿ ಆಮೇಲೆ ನಾವು ಮಾರ್ಕೆಟ್ಗೆ ಮಾಡ್ತೀವಿ. ಮಾರ್ಕೆಟ್ ನೀವೇ ಡೈರೆಕ್ಟ್ ಸಪ್ಲೈ ಮಾಡ್ಬಿಡ್ತೀರಾ ಇಲ್ಲ ನೀವು ನಮ್ಮ ಡೀಲರ್ ಇಲ್ಲಿ ಹೆಂಗೆ ಯಾವ ತರ ಅಡ್ಜಸ್ಟ್ ಆಗುತ್ತೆ ಅಂತ ನೋಡ್ಕೋಬೇಕು. ಆ ತರ ಡೀಲರ್ ಅಡ್ಜಸ್ಟ್ ಎಷ್ಟು ಮಾಡ್ಬೋದು ಸರ್ ಇದ್ರಲ್ಲಿ? 1 ಎಕರೆ ಜಾಗ ಇದ್ರೆ ಭೂಮಿ? ಸರ್ ಅದು ಆ ತರ ಅಂತ ಹೇಳೋದಕ್ಕಾಗಲ್ಲ. ಈಗ ಬೆಲೆ ಬಂದು ಇದೇ ಪೊಸಿಷನ್ ಅಲ್ಲೇ ಒಂದು ಫಿಕ್ಸ್ಡ್ ರೇಟ್ ಇಲ್ಲ, ಯಾವಾಗೂ ದಿವಸ ಫಿಕ್ಸ್ ಇರಲ್ಲ. ಹೌದು, ಎಳಿತಾ ಇರುತ್ತೆ, ಬೀಳ್ತಾ ಇರುತ್ತೆ ಬೆಲೆ ಅಂತ. ನಾನು ಏನು ಕೇಳೋದಂದ್ರೆ, ಈಗ ಪರ್ ಡೇ ಇವಾಗ ಒಂದು ದಿವಸಕ್ಕೆ ನಾವು ಇಷ್ಟು ಉದ್ಗಾಯ ಮಾಡ್ಬೋದು ಅಂತ, ಇಷ್ಟು ದುಡಿಬಹುದು ಅಂತ, ಇಷ್ಟು ಖರ್ಚು ಮಾಡ್ತಾ ಇದೀರಾ ನೀವು. 40 ಲಕ್ಷ ಜಮೀನ್ ಬಿಟ್ಟು ನೀವು ಹೇಳ್ತಾ ಇದೀರ, 40 ಲಕ್ಷ ನಾವು ಜಮೀನ್ ಬಿಟ್ಟು ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಬರೀ ಗ್ರೀನ್ ಹೌಸ್ಗೋಸ್ಕರ. ಯಾವ್ದು ಸಬ್ಸಿಡಿ ಇಲ್ದಿರಾ, ನಿಮ್ಮ ಸ್ವಂತ ದುಡ್ಡಿಂದ ನೀವು ಹಾಕಿ ನೀವು ಮಾಡ್ತಾ ಇದ್ದೀರಾ. ಇದ್ರಲ್ಲಿ ನೀವು ದಿವಸಕ್ಕೆ ನಾವು ತಿಂಗಳಿಗೆ ಇಲ್ಲ ದಿವಸ ಇಲ್ಲ ವಾರಕ್ಕೆ ಇಲ್ಲ ತಿಂಗಳಿಗೆ ನಾವು ಇಷ್ಟು ತನಕ ನಾವು ಒಂದು ಮಿನಿಮಮ್ ಬಜೆಟ್ ನಾವು ಎತ್ತಬಹುದು ಅಂತ ಏನಾದ್ರು? ಸರ್ ಅದು ಪರ್ಟಿಕ್ಯುಲರ್ ಆಗಿ ಅಷ್ಟೇ ಬಜೆಟ್ ಎತ್ತಕ್ಕಾಗುತ್ತೆ ಇಷ್ಟೇ ಬಜೆಟ್ ಎತ್ತಕ್ಕಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಏಕೆ ಅಂತಂದ್ರೆ ಪ್ಲಾಂಟೇಶನ್ ನಾವು ಮಾಡ್ದಾಗಿಂದನೂ ನಾವು ಮಾಡುವಂತ ಪ್ರಯತ್ನ ಎಲ್ಲ ಮಾಡ್ತೀವಿ. ಈಗ ನಮ್ಗೇನು ಪ್ಲಾಂಟೇಶನ್ ಎಲ್ಲ ಬಂದು ಪ್ರೊಡಕ್ಷನ್ಗೆ ಈಗ ಹಾರ್ವೆಸ್ಟ್ಗೆ ಹೂವು ಹಾರ್ವೆಸ್ಟ್ಗೆ ಬಂದಿದೆ ಅಂತಂದ್ರೆ ಪ್ರೈಸ್ ಹೇಳಕ್ಕಾಗಲ್ಲ. ಮಾರ್ಕೆಟಿಂಗ್ ಹೆಂಗಿರುತ್ತೆ ಏನಾಗುತ್ತೆ, ಒಂದ್ಸಲ ಮಾರ್ಕೆಟಿಂಗ್ ಬೀಳಬಹುದು, ಒಂದ್ಸಲ ರೈಸ್ ಆಗಲ್ಲ. ಅದೇ ನಾನು ಹೇಳ್ತಾರೆ, ಅದೇ ಎಕ್ಸ್ಪೆಕ್ಟೇಷನ್ ಇಲ್ಲ ಹಂಗಲ್ಲ ಸರ್. ಇವಾಗ ನೀವು ನಿಮ್ಮ ರಿಲೇಷನ್ ಎಲ್ಲ ಮಾಡ್ತಾ ಇದ್ದಾರಲ್ಲ. ಹೌದು ಸರ್, ಈಗ ಆವರೇಜ್ ಏನಂತಂದ್ರೆ ಬಂಚ್ ಬಂದು ಅದು ನಾವೀಗ ಹೈಬ್ರಿಡ್ ಶಾಮಂತಿ ಹಾಕ್ತಿದ್ದೀರಲ್ಲ, ಅದು ಒಂದು ಬಂಚ್ ಬಂದು ಮಿನಿಮಮ್ 150 ಹೋದ್ರೇನೆ ನಮ್ಗೆ ಏನಾದ್ರು ವರ್ಕೌಟ್ ಆಗುತ್ತೆ. ಇಲ್ಲಾಂದ್ರೆ 150 ಒಳಗಡೆ ಬಂದಿದೆ ಅಂದ್ರೆ ನಮ್ಗೆ ಲಾಸ್ ಆಗುತ್ತೆ, ಡೆಡ್ ಲಾಸ್ ಆಗುತ್ತೆ, ಏನು ಸಿಗೋದಿಲ್ಲ. 150 ಅಬೋವ್ ಹೋದ್ರೇನೆ ಸ್ವಲ್ಪ ಏನಾದ್ರು ನಮ್ಗೆ ಮಾಡಿರೋಂತ. ಎಷ್ಟು ಜನ ಕೆಲಸವರು ಬೇಕಾಗುತ್ತೆ ಸರ್ ಇದಕ್ಕೆ 1 ಎಕರೆ ನೀವು ಮೇಂಟೈನ್ ಮಾಡೋದಕ್ಕೋಸ್ಕರ? ಸರ್ ಅದು ಬಂದು ಮೇಂಟೆನೆನ್ಸ್ ಅಂದ್ರೆ ಹೆಂಗೆ ಅಂತ ಹೇಳಕ್ಕಾಗಲ್ಲ. ಒಬ್ಬೊಬ್ರೀಗ ವೆಲ್ಡಿಂಗ್ ಅವ್ರು ಇರ್ತಾರೆ, ಒಬ್ಬೊಬ್ರು ಮತ್ತೆ ಸಪೋರ್ಟರ್ಸ್ ಇರ್ತಾರೆ. ವೆಲ್ಡಿಂಗ್ ಅವ್ರಿಗೆ ಇಲ್ಲ ಇದು ಫ್ಯಾಬ್ರಿಕೇಶನ್ ಆಗಿ ಗಿಡ ನೀವು ಬೆಳೆಸ್ತೀರಲ್ಲ, ಅವಾಗ ಮೇಂಟೈನ್ ಮಾಡೋದಕ್ಕೆ ಎಷ್ಟು ಜನ ಬೇಕಾಗುತ್ತೆ? ಮಾಡೋದಕ್ಕೆ ಒಂದು 5 ಪೀಪಲ್ಸ್ ಇರ್ಲೇಬೇಕು ಸರ್. 5 ಜನ ಬೇಕೇ ಬೇಕಾಗುತ್ತಲ್ಲ, 5 ಪೀಪಲ್ಸ್ ಇರ್ಲೇಬೇಕು. ಯಾಕಂದ್ರೆ ನಾವು ಪ್ಲಾಂಟೇಶನ್ ಮಾಡಿದಾದ್ಮೇಲೆ ಅದಕ್ಕೆ ಶವರಿಂಗ್ ಮಾಡ್ಬೇಕಾಗುತ್ತೆ, ಡ್ರಿಂಚಿಂಗ್ ಮಾಡ್ಬೇಕಾಗುತ್ತೆ, ಮತ್ತೆ ಅದರಲ್ಲಿ ಇರ್ತಕ್ಕಂತ ಇದು ಏನು ಕಳೆ ಅಂತೀರಿ ನಾವು, ಕಳೆ ಅದೆಲ್ಲ ತೆಗಿಯೋದಿಕ್ಕೆ ಬೇಕಾಗುತ್ತೆ. ಮತ್ತೆ ಅದೇನಾದ್ರೂ ಪಿಂಚಿಂಗ್ ಮಾಡ್ಬೇಕು ಅಂದ್ರೆ ಪಿಂಚಿಂಗ್ ಇದರಲ್ಲೂ ಹುಳ ಬೀಳೋದು ಚಾನ್ಸಸ್ ಎಲ್ಲ ಇರುತ್ತೆ ಸರ್. ಹುಳ ಬೀಳುತ್ತೆ, ಟ್ರಿಪ್ಸ್ ಬೀಳುತ್ತೆ, ಮೀಡ್ಸ್ ಬೀಳುತ್ತೆ, ಎಲ್ಲಾ ತರಾನು ಇರುತ್ತೆ. ವೈಟ್ ಪ್ಲೇ ಇರುತ್ತೆ, ಮತ್ತೆ ಬಬಲ್ಸ್ ಬರುತ್ತೆ, ಎಲ್ಲಾ ತರಾನು ಬರುತ್ತೆ ಸರ್. ನಾವ್ ಇದೇ ತರ ಬರುತ್ತೆ ಇದೇ ತರ ಬರಲ್ಲ ಅಂತ ಹೇಳೋದಿಕ್ಕೆ ಯಾವ್ದು ಆಗಲ್ಲ. ಅದು ಕ್ಲೈಮೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೋಡಿ ಈ ವೆದರ್ ಬಂದು ಇದಕ್ಕೆ ಪ್ಲಾಂಟೇಶನ್ ನಾವು ಮಾಡಿದ್ರೆ, ಪ್ಲಾಂಟೇಶನ್ ಬಂದು ನಾವು ಈಗ 1 week ಅಲ್ಲಿ ಬರೋ ಅಂತದ್ದು ಇಲ್ಲ, ಸಾರಿ 15 days ಅಲ್ಲಿ ಬರುವಂತ ಪ್ಲಾಂಟೇಶನ್ ಈಗ ಒಂದು 10 daysಗೆ ಗ್ರೋತ್ ಆಗುತ್ತೆ. ಈ ಕ್ಲೈಮೇಟ್ ಅಲ್ಲಿ ಈಗ ಈ ತರ ಕ್ಲೈಮೇಟ್ ಇದೆಯಲ್ಲ, ಈ ಕ್ಲೈಮೇಟ್ ಅಲ್ಲಿ ನಾವು 15 daysಗೆ ಬರೋಂತ ಪ್ಲಾಂಟ್ ಇದು ಒಂದು 10 days ಅಲ್ಲಿ ನಿಮ್ಗೆ ಗ್ರೋತ್ ಆಗ್ಬಿಡುತ್ತೆ. ಆದಷ್ಟು ಫಾಸ್ಟ್ ಆಗುತ್ತೆ. ಈ ಕ್ಲೈಮೇಟ್ ಈ ತರ ಕ್ಲೈಮೇಟ್ ಇದ್ರೆ ಚೆನ್ನಾಗುತ್ತೆ. ಅದು ಕ್ಲೈಮೇಟ್ ಈಗ ನಾವು ಇದು ಮಾಡಿದಾದ್ಮೇಲೆ ಎಷ್ಟು ದಿನಕ್ಕೆ ಹೆಂಗೆ ಕ್ಲೈಮೇಟ್ ಚೇಂಜ್ ಆಗುತ್ತೆ ಅಂತ ಹೇಳೋದಿಕ್ಕಾಗಲ್ಲ. ಈಗ ಈ ತರ ಕ್ಲೈಮೇಟ್ ಇದೆ, ಅದೆಲ್ಲ ನಾವು ಹೇಳಿ. ಇವಾಗ ನೀವು ಗ್ರೀನ್ ಹೌಸ್ ಮಾಡಿ ನೀವು ಈಗ ಹೂವು ಬೆಳೆಸ್ತೀರಲ್ಲ, ಇದ್ರಲ್ಲಿ ಏನಾದ್ರು ಆಗಿಲ್ಲ ಅಂದ್ರೆ ಆಮೇಲೆ ತಿರ್ಗಾ ನೀವೇನಾದ್ರು ತರಕಾರಿ ಹಾಕೊಬೋದಲ್ಲ, ಟೊಮಾಟೊ ಬೇರೆ ಏನೋ ಮಾಡ್ಕೊಬೋದಲ್ಲ ಸರ್. ಇದು ಪಾಲಿ ಹೌಸ್ ಬಂದು ಏನ್ಗೋಸ್ಕರ ಅಂದ್ರೆ ಸೇಫ್ಟಿ. ಈಗ ಏನಂತಂದ್ರೆ ಯಾವುದೇ ರೀತಿ ಮಳೆ
ಏನಾದ್ರು ಈಗ ಮಳೆ ವೈರಸ್ ಏನು ಬರಲ್ಲ ಅಂತ. ವೈರಸ್ ಆ ತರ ಹೇಳಕ್ಕಾಗಲ್ಲ, ವೈರಸ್ ಬಂದೇ ಬರುತ್ತೆ, ಎಲ್ಲ ಕಡೆನೂ ಬಂದೇ ಬರುತ್ತೆ. ಈಗ ಇದು ಗ್ರೀನ್ ಹೌಸ್ ಬಂದು ಏನಂತಂದ್ರೆ ಪ್ರತಿಯೊಂದಕ್ಕೂ ಈಗ ಮಳೆಗೆ ಸೇಫ್ಟಿ ಆಗುತ್ತೆ. ಮತ್ತೆ ಔಟ್ಸೈಡ್ ಅಂತಂದ್ರೆ ನಿಮ್ಗೆ ನೋಡಿ ಈ ತರ ಈ ವೆದರ್ ಬಂದ್ರೆ ನಾವೇನಾದ್ರೂ ಹೂವು ಏನಾದ್ರು ಹಾರ್ವೆಸ್ಟ್ ಮಾಡ್ಬೇಕು, ಅವ್ರು ಹಾರ್ವೆಸ್ಟ್ ಮಾಡುವಂತ ಟೈಮಲ್ಲಿ ನೋಡಿ ಈ ತರ ವೆದರ್ ಚೇಂಜ್ ಆಗಿದೆ ಅಂತಂದ್ರೆ ಹೂವು ಎಲ್ಲ ಡ್ಯಾಮೇಜ್ ಬರುತ್ತೆ, ಡ್ಯಾಮೇಜ್ ಆಗುತ್ತೆ. ಮತ್ತೆ ಈಗ ಬಿಸಿಲು ಜಾಸ್ತಿ ಆದ್ರೂ ಆಚೆಗಡೆ ಓಪನ್ ಫೀಲ್ಡ್ ಅಲ್ಲಿ ಡ್ಯಾಮೇಜ್ ಆಗುತ್ತೆ. ಗ್ರೀನ್ ಹೌಸ್ ಅಲ್ಲಾದ್ರೆ ಆ ತರ ಅಲ್ಲ. ಈಗ ನೀವು ಯಾವ್ದೇ ತರ ವೆದರ್ ಇದ್ರು ಏನಿದ್ರು ಅದನ್ನ ಕಂಟ್ರೋಲ್ ಮಾಡ್ಕೊಳೋಂತ ಪ್ರೊಸೀಡ್ಗೆ ನಾವು ಇದು ಮಾಡೋದು, ಕಂಟ್ರೋಲ್ ಮಾಡೋಂತ ಶಕ್ತಿ ಅದಕ್ಕಿರುತ್ತೆ ಆಲ್ಮೋಸ್ಟ್. ಅದು ಏನು ಅಂದ್ರೆ ನಾವು 100% ನಾವು ಕಂಟ್ರೋಲ್ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಒಂದು ಸೇಫ್ಟಿ ಪರ್ಪಸ್ಗೋಸ್ಕರ ಇದು ಮಾಡಿ ಗ್ರೀನ್ ಹೌಸ್. ಹೌದು. ಓಕೆ ಸರ್, ತುಂಬಾ ಸಂತೋಷ ಸರ್. ನಿಮ್ಮ ಹೆಸರು ಸರ್? ಸರ್ ನಮ್ಮ ಹೆಸರು ಹೇಮಂತ್ ಅಂತ. ಊರ ಹೆಸರು ಹೇಳಿ ಸರ್ ನಿಮ್ದು. ಇದು ಊರು ಬಂದು ಗುಂಬ್ಳಾಪುರ ಬರುತ್ತೆ. ಇದು ಆನೇಕಲ್ ಬಾರ್ಡರ್ ಬರುತ್ತೆ. ಆನೇಕಲ್ಲಿಂದ 10 ಕಿಲೋಮೀಟರ್ ಬರುತ್ತೆ. 10 ಕಿಲೋಮೀಟರ್ ಅಲ್ಲ? ಇದು ಪ್ರಾಪರ್ ತಮಿಳ್ನಾಡು ಸೇರುತ್ತೆ? ಇದು ಪ್ರಾಪರ್ ತಮಿಳ್ನಾಡು. ಅಂದ್ರೆ ಇಲ್ಲಿ ಮಾತಾಡ್ತಕ್ಕಂಥದ್ದು ಎಲ್ಲಾನು ಕನ್ನಡನೇ ಅಲ್ಲ, ಯಾರು ತಮಿಳಲ್ಲಿ ಮಾತಾಡಲ್ಲ. ಇಲ್ಲಿ ಯಾರು ತಮಿಳ್ 90% ತಮಿಳ್ ಬರೋದೇ ಇಲ್ಲ, ಬರಲ್ಲ, ಎಲ್ಲ ಕನ್ನಡ. ಬೋರ್ಡ್ ಎಲ್ಲ ನೋಡಿದೆ, ಎಲ್ಲ ಬೋರ್ಡ್ ಎಲ್ಲ ಕನ್ನಡಲ್ಲೇ ಇದೆ. ನೀವು ಬೇಕಿದ್ರೆ ನೋಡ್ಬೋದು, ಇಲ್ಲಿ ಬೋರ್ಡ್ ಕೂಡ ಕನ್ನಡಲ್ಲೇ ಇದೆ, ಎಲ್ಲಾನು ಕನ್ನಡನೇ ಇರುತ್ತೆ. ಸರಿ, ಕನ್ನಡದಲ್ಲೇ ಮಾತಾಡ್ತಾರೆ. ओके सर, थैंक यू। पूरे 2 इंच के पाइप, पूरे अनलोड हो रही 2 इंच के पाइप आया, पूरा बेंडिंग को काम आते हैं ऊपर। तो पूरा फाउंडेशन डाल को ही इसमें टोटल पूरा फाउंडेशन है ग्रीन हाउस के वास्ते। देखो देख सकते हैं पूरा 10 टन माल है पूरा। जमीन को आको ही खाली जमीन में भाड़ा मार रही हमें। हाँ, ग्रीन हाउस का माल ये ग्रीन हाउस का सेट बनाने के वास्ते काला माल को ही बदलिंग आको है। पूरा बेंडिंग का माल है, मेटल बेंड बेंड करना है, मशीन रखे हो, मशीन में डाला तो पूरा बेंड आता है, मशीन अंदर है। क्या बिल्डिंग मशीन ना करंट से सब आ जाता बिल्डिंग में। ये काम अच्छा है ये। हाँ, तो सा टेस्टिंग का ही ना। हाँ, दबा को डालते हैं इसमें नहीं भी पाइप डाल को बोलनेट डालते हैं सर। हाँ, फिर होना तो बाद में निकल ले जा दोस्तों हिसाब से। क्या पिकाना तो नहीं, तो ये जगह में पिका लेना। हाँ, इसके अंदर फुल शिमला मिर्ची जबरदस्त इसमें। उससे अच्छा तुरी अच्छे, वो लंबा लंबा आता नहीं। वो अच्छे तुरई ನಮ್ಮ ಹತ್ರ ದುಡ್ಡಿಲ್ಲ, ಕಡಿಮೆ ಇದೆ, ಇಲ್ಲಾಂದ್ರೆ ಜನ ಲೋಕನ ಇರ್ಬೇಕು, ಹಂಗ್ ಮಾಡ್ತಾ ಇದ್ದೆ. ಗ್ರೀನ್ ಹೌಸ್ ಎಲ್ಲ ಗೊತ್ತಿವ್ರಿ ಹಾಕ್ಬಿಡೋರು. ಯಾವ ಗಿಡ ಎಲ್ಲಿ ಸಿಗುತ್ತೆ, ಎಲ್ಲಿ ಮಾಡ್ಬೇಕು, ಏನ್ ಮಾಡ್ಬೇಕು. कम से कम 20 साल से तो भी मार रहे ग्रीन हाउस के बड़े नहीं है, अभी ज्यादा होगा नहीं। हमारा वो हेब्बाल के रफीक भी को गाड़ी दिया ना, वो बड़ी गाड़ी, अब वो रोड पर खड़ी थी नहीं हमारी, वैसी गाड़ी एक दिया ना रफीक भी को। उन्हें भी वॉच का एक जमाना उन्होंने क्या भी नहीं थे, आगो फोर्थ क्लास में खल्ला करते थे। आज उनको लारा माल चले आता है। पूरा ग्रीन हाउस बना लिए सर। ग्रीन हाउस काम बेंगलुरु में नंबर 1। ओके, नंबर 1 बेंगलुरु में। नंबर 1 उनको गाड़ी दिया था, उनका एक हाँ ओके, पूरा ग्रीन हाउस बनाते हैं सुना। बहुत बड़ा आदमी। हाँ, मैं सभी वांच है सब, और उनके ने से सिक्को ओके काम करते थे तो अभी ना फोन कर रहे थे। हाँ, तो गाइस इसमें पूरा इलायची बैगन लगा है सो दिख रही देखो। इसके अंदर पूरा क्लाइमेट माशाल्लाह जबरदस्त है। हाँ, अंदर पूरा चिक्कड़ जाने नहीं होता, बाहर गए तो अंदर अटक जाती।